ಪ್ರಿಯರೇ, ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮದಲ್ಲಿ ತಿರುಗಿ ನಾವು ಒಂದಾಗಿ ಸೇರಿ ಬರುವಂತೆ ಸಹಾಯ ಮಾಡಿದ ದೇವರಿಗೆ ಸ್ತೋತ್ರವಾಗಲಿ. ವಾಕ್ಯ ಧ್ಯಾನದ ಮೂಲಕ ನಾವು ಬಲ ಹೊಂದಿದ್ದನ್ನು ನೆನಪಿಸಿಕೊಂಡು ಇಂದು ನಾವು ಯಾಜಕಾಂಡ ಪುಸ್ತಕದ 24 ಮತ್ತು 25ನೇ ಅಧ್ಯಾಯಗಳನ್ನು ಧ್ಯಾನಿಸಲಿದ್ದೇವೆ. ಬಂಗಾರದ ದೀಪಗಳಿಗೆ ಎಣ್ಣೆ, ದೇವದೂಷಣೆಗೆ ಮರಣದಂಡನೆಯ ಶಿಕ್ಷೆ ಎಂಬ ವಿಚಾರದಲ್ಲಿ ದೇವರು ತಿಳಿಸಿರುವ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು, ಅದನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳಲು ದೇವರಾತ್ಮನ ಸಹಾಯವನ್ನು ಬೇಡಿಕೊಳ್ಳುತ್ತಾ ಇಂದಿನ ನಮ್ಮ ಧ್ಯಾನವನ್ನು ಆರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯ ನೆನಪು ಮಾಡಿಕೊಂಡು ನಮ್ಮ ಸತ್ಯವೇದ ಅಧ್ಯಯನದಲ್ಲಿ ಮುಂದೆ ಸಾಗೋಣ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕದ 24ನೇ ಅಧ್ಯಾಯವನ್ನು ಪ್ರಾರಂಭಿಸೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಬಂಗಾರದ ದೀಪಗಳಿಗೆ ಎಣ್ಣೆ, ಮರದ ಎಣ್ಣೆ, ನೈವೇದ್ಯದ ಮೇಜಿಗೆ ಗೋಧಿ ಹಿಟ್ಟಿನ ರೊಟ್ಟಿಗಳು, ದೇವದೂಷಣೆಗೆ ಮರಣದಂಡನೆಯ ಶಿಕ್ಷೆ ಎಂಬುದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಈವರೆಗಿನ ಪ್ರಸ್ತಾಪಗಳ ನಡುವೆ ಈ ಅಧ್ಯಾಯವು ಅಪ್ರಸ್ತುತವೆಂಬಂತೆ ಕಾಣುತ್ತದೆ. ಇಲ್ಲಿ ಹೇಳಿದ ವಿಚಾರಗಳು ಹಿಂದಿನದಕ್ಕೆ ಸಂಬಂಧವಿಲ್ಲದಂತೆ ತೋರುತ್ತದೆ. ಪರ್ಣಶಾಲೆಗಳ ಹಬ್ಬ ಹಾಗೂ ಸಬ್ಬತ್ ಸಂವತ್ಸರಗಳ ನಡುವೆ ದೀಪಗಳಿಗೆ ಎಣ್ಣೆ ಹಾಗೂ ನೈವೇದ್ಯಕ್ಕೆ ರೊಟ್ಟಿ ಇವು ಸಂಬಂಧವಿಲ್ಲದಂತೆ ಕಾಣುತ್ತವೆ. ಆದರೂ ಪವಿತ್ರಾತ್ಮನು ಈ ವಿಧಾನವನ್ನೇ ಅನುಸರಿಸುತ್ತಾನೆ. ಅರಣ್ಯಕಾಂಡ ಪುಸ್ತಕ 8ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನವನ್ನು ಗಮನಿಸುವಾಗ ಈ ವಿಚಾರಗಳನ್ನು ನಾವು ತಿಳಿದುಕೊಳ್ಳುತ್ತೇವೆ. ದೀಪ ಬೆಳಗಿಸುವುದಕ್ಕೆ ನಿಯಮಗಳು, ರಾಜಕುಮಾರರ ಉಡುಗೊರೆ, ಲೇವಿಯರ ಶುದ್ಧೀಕರಣ ಇವುಗಳ ಕುರಿತು ತಿಳಿಸಲಾಗಿದೆ. ಎಲ್ಲವೂ ಕೂಡ ಪವಿತ್ರಾತ್ಮನ ನಡೆಸುವಿಕೆ ಹಾಗೂ ಇಷ್ಟದಂತೆ ಇರಬೇಕು ಎಂಬುದನ್ನು ಇದು ಸೂಚಿಸುತ್ತದೆ. ಇಲ್ಲಿಯೂ ಅದೇ ಸೂತ್ರ ಅನುಸರಿಸಲ್ಪಟ್ಟಿದೆ. ಹಬ್ಬಗಳ ಸಂಭ್ರಮಾಚರಣೆ ಮತ್ತು ಸಬ್ಬತ್ ಹಾಗೂ ಜುಬಿಲಿ ಸಂವತ್ಸರಗಳ ಆಚರಣೆ ಇವುಗಳು ಪವಿತ್ರಾತ್ಮನ ನಿಯಮಗಳಿಗನುಸಾರವಾಗಿಯೇ ಕ್ರಿಸ್ತನ ಬಲ ಶಕ್ತಿಗಳೊಂದಿಗೆ ಆಚರಿಸಲ್ಪಡಬೇಕಾಗಿದೆ. ಅದು ಪ್ರಾಮುಖ್ಯವಾದದ್ದು. ದೇವರ ವಾಕ್ಯವನ್ನು ಪ್ರೀತಿಸುವ ಪ್ರತಿಯೊಬ್ಬನೂ ಜನರಿಗೆ ಅದನ್ನು ತಿಳಿಸುವ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು. ದೇವರು ಹೇಳುತ್ತಿದ್ದಾನೆ, ನೀವು ಎಣ್ಣೆ ತನ್ನಿರಿ, ಗೋಧಿಯನ್ನೂ ತನ್ನಿರಿ ಎಂಬುದಾಗಿ. ಪ್ರಿಯರೇ, ದೀಪಸ್ತಂಭದ ಪ್ರಾಮುಖ್ಯತೆಯನ್ನು ನಾವು ಅಲಕ್ಷಿಸಬಾರದು. ಗುಡಾರದ ಎಲ್ಲ ವಸ್ತುಗಳಲ್ಲಿ ಇದು ಕ್ರಿಸ್ತನಿಗೆ ಅತೀ ಸುಂದರವಾದ ಸೂಚಕವಾಗಿದೆ. ಅದು ಶುದ್ಧ ಬಂಗಾರದಿಂದ ಅಂದವಾಗಿ ಬಾದಾಮಿ ಗಿಡದ 7 ಗೆಲ್ಲುಗಳಂತೆ ಮಾಡಲ್ಪಟ್ಟಿದೆ. ಈ ದೀಪಸ್ತಂಭಗಳು ಸದಾ ಉರಿಯುತ್ತಿರಬೇಕೆಂಬುದರ ಜವಾಬ್ದಾರಿ ಆರೋನದು. ಈ ದಿನದಲ್ಲಿ ಈ ದೀಪಗಳು ನಮ್ಮ ಶ್ರೇಷ್ಠ ಮಹಾಯಾಜಕನ ಕೈಗಳಲ್ಲಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಯಾಜಕಾಂಡ ಪುಸ್ತಕ 24ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ದೇವಸ್ಥಾನದಲ್ಲಿನ ದೀಪಗಳನ್ನು ಪ್ರತಿನಿತ್ಯವೂ ಉರಿಸುವುದಕ್ಕಾಗಿ ಇಸ್ರಾಯೇಲ್ಯರು ಎಣ್ಣೆ ಮರದ ಕಾಯಿಗಳನ್ನು ಕುಟ್ಟಿ ತೆಗೆದ ನಿರ್ಮಲವಾದ ಎಣ್ಣೆಯನ್ನು ನಿನಗೆ ತಂದುಕೊಡಬೇಕೆಂದು ಅವರಿಗೆ ಆಜ್ಞಾಪಿಸು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ಯರು ದೀಪಕ್ಕೆ ಎಣ್ಣೆ ಒದಗಿಸಬೇಕಿತ್ತು. ಆ 7 ದೀಪಗಳು ಸತತವಾಗಿ ಉರಿಯುತ್ತಲೇ ಇರಬೇಕಾದ್ದರಿಂದ ಇದು ಸಣ್ಣ ಕೆಲಸವಾಗಿರಲಿಲ್ಲ. ಇದರಿಂದಾಗಿ ಪ್ರತಿಯೊಬ್ಬ ಇಸ್ರಾಯೇಲನು, ಲೇವಿಯ ಕುಲದವರೆಲ್ಲರೂ ಗುಡಾರದ ಸೇವೆಯಲ್ಲಿ ಆಸಕ್ತಿಯಿಂದ ವಹಿಸುವಂತಾಯಿತು. ಎಣ್ಣೆ ಮರದ ಎಣ್ಣೆ ಶುದ್ಧವಾಗಿ ಯಾವುದೇ ಎಲೆ ಕಲ್ಮಶಗಳಿಲ್ಲದಾಗಿರಬೇಕಿತ್ತು. ಅದು ಕೈಯಿಂದ ಇಸುಕಿದ್ದಾಗದೆ ಗುದ್ದಿ ತೆಗೆದದಾಗಿದ್ದು ಉತ್ತಮ ಗುಣಮಟ್ಟದ್ದಾಗಿರಬೇಕಿತ್ತು. ಎಣ್ಣೆಯು ಉಪಯೋಗಿಸಲ್ಪಡಬೇಕಾಗಿತ್ತು. ಪ್ರಿಯರೇ, ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಯಾಜಕಾಂಡ ಪುಸ್ತಕ 24ನೇ ಅಧ್ಯಾಯ 3 ಮತ್ತು 4ನೇ ವಚನಗಳಲ್ಲಿ ಹೀಗೆ ಬರೆದದೆ: ದೇವದರ್ಶನದ ಗುಡಾರದಲ್ಲಿ ಆಜ್ಞಾಶಾಸನಗಳ ಮಂಜೂಷದ ಮುಂದಣ ತೆರೆಯ ಹೊರಗೆ ಆ ದೀಪಗಳು ಯೆಹೋವನ ಸನ್ನಿಧಿಯಲ್ಲಿ ಸಾಯಂಕಾಲದಿಂದ ಉದಯದವರೆಗೂ ಉರಿಯುತ್ತಿರುವಂತೆ ಆರೋನನು ಅವುಗಳನ್ನು ಸರಿಪಡಿಸಬೇಕು. ಇದು ನಿಮಗೂ ನಿಮ್ಮ ಸಂತತಿಯವರಿಗೂ ಶಾಶ್ವತ ನಿಯಮ. ಅವನು ಪ್ರತಿನಿತ್ಯವೂ ಯೆಹೋವನ ಸನ್ನಿಧಿಯಲ್ಲಿ ಹಣತೆಗಳನ್ನು ಆ ಚೊಕ್ಕ ಬಂಗಾರದ ದೀಪಸ್ತಂಭದ ಮೇಲೆ ಸರಿಯಾಗಿ ಇಡಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಗುಡಾರವನ್ನು ಸಿದ್ಧಗೊಳಿಸುವಾಗ ದೀಪಗಳು ಉರಿಯುತ್ತಾ ಇರಬೇಕು. ಈ ದೀಪಗಳ ಜವಾಬ್ದಾರಿ ಆರೋನನಿಗೆ ಮಾತ್ರವಿತ್ತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಯಾಜಕಾಂಡ ಪುಸ್ತಕ 24ನೇ ಅಧ್ಯಾಯ 5ನೇ ವಚನದಿಂದ
9ನೇ ವಚನದವರೆಗೆ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳಲ್ಲಿ ನಾವು ತಿಳಿದುಕೊಳ್ಳುವುದೇನೆಂದರೆ, ಗೋಧಿಯ ಹಿಟ್ಟನ್ನು ಜನರೇ ತರಬೇಕಿತ್ತು. ಎಣ್ಣೆಯು ಪವಿತ್ರಾತ್ಮನಿಗೆ ಸೂಚಕವಾಗಿರುವಂತೆ ರೊಟ್ಟಿಯು ಕ್ರಿಸ್ತನಿಗೆ ಸೂಚಕವಾಗಿದೆ. ರೊಟ್ಟಿಯನ್ನು ಮೇಜಿನ ಮೇಲೆ 1 ವಾರ ಕಾಲ ಇಡಬೇಕು. ಸಬ್ಬತ್ ದಿನದಲ್ಲಿ ಅದನ್ನು ಬದಲಾಯಿಸಬೇಕು. ಮೊದಲಿನ ರೊಟ್ಟಿಯನ್ನು ಆರೋನನು ಅವನ ಮಕ್ಕಳು ತಿನ್ನಬೇಕು. ಅದನ್ನು ಪರಿಶುದ್ಧ ಸ್ಥಾನದಲ್ಲಿಯೇ ತಿನ್ನಬೇಕು ಎಂಬುದಾಗಿ. ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ ದೇವದೂಷಣೆಗೆ ಮರಣದಂಡನೆ ಎಂಬ ವಿಚಾರವನ್ನು. ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಯಾಜಕಾಂಡ ಪುಸ್ತಕ 24ನೇ ಅಧ್ಯಾಯ 10ರಿಂದ 12 ವಚನದವರೆಗೆ ಗಮನ ಹರಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಇಸ್ರಾಯೇಲ್ ಸ್ತ್ರೀಯಲ್ಲಿ ಐಗುಪ್ತ ಪುರುಷನಿಂದ ಹುಟ್ಟಿದವನೊಬ್ಬನು ಬಂದು ಇಸ್ರಾಯೇಲರ ಪಾಳೆಯದಲ್ಲಿ ಇಸ್ರಾಯೇಲನಾದ ಒಬ್ಬ ಮನುಷ್ಯನ ಸಂಗಡ ಜಗಳವಾಡುತ್ತಾ ಬೈದು ಯೆಹೋವನ ಹೆಸರನ್ನು ದೂಷಿಸಿದ್ದರಿಂದ ಅವನನ್ನು ಮೋಶೆಯ ಬಳಿಗೆ ಹಿಡಿದು ತಂದರು. ಅವನ ತಾಯಿಯು ದಾನ್ ಕುಲದ ದಿಬ್ರಿಯ ಮಗಳಾದ ಶೆಲೋಮೀತ್ ಎಂಬವಳು. ಅವನ ವಿಷಯವಾಗಿ ಯೆಹೋವನ ತೀರ್ಪನ್ನು ತಿಳಿದುಕೊಳ್ಳುವ ಪರ್ಯಂತರ ಅವನನ್ನು ಕಾವಲಲ್ಲಿರಿಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವದೂಷಣೆ ಮಾಡಿದ ಈ ವ್ಯಕ್ತಿಯು ಮಿಶ್ರ ಹೆತ್ತವರಿಗೆ ಹುಟ್ಟಿದವನು. ಅವನ ತಾಯಿ ದಾನ್ ಕುಲಕ್ಕೆ ಸೇರಿದವಳು, ತಂದೆ ಐಗುಪ್ತನು. ಇಸ್ರಾಯೇಲರೊಂದಿಗೆ ಐಗುಪ್ತದಿಂದ ಅನೇಕ ಮಿಶ್ರ ಜನಾಂಗಗಳು ಹೊರಟು ಬಂದಿದ್ದರು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 24ನೇ ಅಧ್ಯಾಯ 13ರಿಂದ 16ನೇ ವಚನದವರೆಗೆ ಗಮನ ಹರಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಆ ದೂಷಿಸಿದವನನ್ನು ಪಾಳೆಯದ ಹೊರಗೆ ಒಯ್ಯಬೇಕು. ಅವನ ದೂಷಣೆಯ ಮಾತುಗಳನ್ನು ಕೇಳಿದವರೆಲ್ಲರೂ ಅವನ ತಲೆಯ ಮೇಲೆ ತಮ್ಮ ಕೈಗಳನ್ನಿಟ್ಟ ನಂತರ ಸಮೂಹದವರೆಲ್ಲರೂ ಅವನನ್ನು ಕಲ್ಲೆಸೆದು ಕೊಲ್ಲಬೇಕು. ಮತ್ತು ನೀನು ಇಸ್ರಾಯೇಲರಿಗೆ ಹೀಗೆ ಹೇಳಬೇಕು, ನನ್ನ ದೇವರನ್ನು ದೂಷಿಸಿದವನು ಆ ದೋಷದ ಫಲವನ್ನು ಅನುಭವಿಸಬೇಕು. ಯೆಹೋವನ ಹೆಸರನ್ನು ನಿಂದಿಸಿದವನಿಗೆ ಮರಣಶಿಕ್ಷೆಯಾಗಬೇಕು. ಸಮೂಹದವರೆಲ್ಲರೂ ಅವನನ್ನು ಕಲ್ಲೆಸೆದು ಕೊಲ್ಲಬೇಕು. ಅನ್ಯ ದೇಶಸ್ಥನೇ ಆಗಲಿ ಸ್ವದೇಶದವನೇ ಆಗಲಿ ಯೆಹೋವನ ಹೆಸರನ್ನು ನಿಂದಿಸಿದರೆ ಅವನಿಗೆ ಮರಣಶಿಕ್ಷೆಯಾಗಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಆ ಮನುಷ್ಯನು ದೋಷಿ ಎಂದು ತೀರ್ಪಿಟ್ಟನು. ಅದಕ್ಕೆ ದೇವರು ಕೊಟ್ಟ ಶಿಕ್ಷೆ ಮರಣದಂಡನೆಯೇ ಆಗಿತ್ತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಯಾಜಕಾಂಡ ಪುಸ್ತಕ 24ನೇ ಅಧ್ಯಾಯ 17ನೇ ವಚನದಿಂದ 22ನೇ ವಚನದವರೆಗೆ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳು ನಮಗೆ ತಿಳಿಸುವುದೇನೆಂದರೆ, ಇಲ್ಲಿ ಪ್ರತಿಗೆ ಪ್ರತಿ ಎಂಬ ಸೂತ್ರ ಸ್ಥಾಪಿತವಾಗಿದೆ. ಕಣ್ಣಿಗೆ ಪ್ರತಿಯಾಗಿ ಕಣ್ಣು, ಹಲ್ಲಿಗೆ ಪ್ರತಿಯಾಗಿ ಹಲ್ಲು ಎಂಬ ಸೂತ್ರ. ಈ ರೀತಿಯ ಶಿಕ್ಷೆಯನ್ನು ಅಕ್ಷರಶಃ ಜಾರಿಗೆ ತರುತ್ತಿದ್ದರು ಮತ್ತು ಈ ನ್ಯಾಯವು ಇಸ್ರಾಯೇಲ್ಯರಿಗೂ ಅನ್ಯಜನರಿಗೂ ಏಕಪ್ರಕಾರವಾಗಿ ಅನ್ವಯಿಸಲ್ಪಡುತ್ತಿತ್ತು. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಯಾಜಕಾಂಡ ಪುಸ್ತಕ 24ನೇ ಅಧ್ಯಾಯ 23ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಮೋಶೆ ಈ ಮಾತುಗಳನ್ನು ಇಸ್ರಾಯೇಲ್ಯರಿಗೆ ತಿಳಿಸಲಾಗಿ ಅವರು ದೂಷಿಸಿದವನಾದ ಆ ಮನುಷ್ಯನನ್ನು ಪಾಳೆಯದ ಹೊರಕ್ಕೆ ತೆಗೆದುಕೊಂಡು ಹೋಗಿ ಕಲ್ಲೆಸೆದು ಕೊಂದುಬಿಟ್ಟರು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಇಸ್ರಾಯೇಲ್ಯರು ಮಾಡಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ವಿಶೇಷವಾದ ನೈತಿಕ ಪಾಠವೊಂದು ನಮಗಿದೆ. ನಮ್ಮ ದೇವರ ನಾಮವು ಪವಿತ್ರವಾದದ್ದು. ಅದರ ಪಾವಿತ್ರ್ಯವನ್ನು ನಾವು ಕಾಪಾಡಬೇಕು. ದೇವದೂಷಣೆ ಎಂಬುದು ಅತಿ ಘೋರವಾದ ಪಾಪವಾಗಿದೆ. ಅದೇ ರೀತಿ ಮನುಷ್ಯನ ಜೀವವೂ ಪವಿತ್ರವಾದದ್ದು. ಅದನ್ನು ಕಾಪಾಡಬೇಕು. ನಮ್ಮ ವೈಯಕ್ತಿಕ ಸೊತ್ತನ್ನು ಕಾಪಾಡಿಕೊಳ್ಳುವ ಸಾಮರ್ಥ್ಯವನ್ನು ದೇವರು ನಮಗೆ ದಯಪಾಲಿಸುತ್ತಾನೆ. ದೇವರ ಕೃಪೆಯಿಂದ ಯಾಜಕಾಂಡ ಪುಸ್ತಕದ 24ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸುವಂತೆ ದೇವರು ಸಹಾಯ ಮಾಡಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ಯಾಜಕಾಂಡ ಪುಸ್ತಕದ 25ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಸಬ್ಬತ್ ಸಂವತ್ಸರ, ಜುಬಿಲಿ ಸಂವತ್ಸರ, ಆಸ್ತಿಯನ್ನು ಬಿಡಿಸಿಕೊಳ್ಳುವುದು, ವ್ಯಕ್ತಿಗಳನ್ನು ಬಿಡಿಸಿಕೊಳ್ಳುವುದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮೋಶೆಯ ಅರ್ಥಶಾಸ್ತ್ರವು ಇಸ್ರಾಯೇಲರಿಗೆ ಸಂಬಂಧಪಟ್ಟದ್ದು ಮಾತ್ರವಲ್ಲದೆ ಪ್ಯಾಲೆಸ್ತೀನ್ ದೇಶಕ್ಕೂ ಸಂಬಂಧಿಸಿದ್ದಾಗಿತ್ತು. ಈ ಅಧ್ಯಾಯದಲ್ಲಿ ಅದನ್ನು ಒತ್ತಿ ಹೇಳಲಾಗಿದೆ. ಇಲ್ಲಿ ತಿಳಿಸಿರುವ ನಿಯಮಗಳನ್ನು ಇಸ್ರಾಯೇಲ್ಯರು ಕಾನಾನ್ ದೇಶಕ್ಕೆ ಸೇರುವ ತನಕ ಅನುಷ್ಠಾನಕ್ಕೆ ಸಾಧ್ಯವಿರಲಿಲ್ಲ. ಅರಣ್ಯ ಜೀವಿತಕ್ಕೂ ಅದಕ್ಕೂ ಸಂಬಂಧವಿರಲಿಲ್ಲ. ಇಲ್ಲಿ ನಾನು ನಿಮಗೆ ಕೊಡುವ ದೇಶ ಎಂಬ ಮಾತು ಆಗಾಗ ಬರುತ್ತದೆ. ಆ ದೇಶಕ್ಕೆ ನೀವು ಬಂದಾಗ ಎಂಬುದಾಗಿಯೂ
ದೇಶಕ್ಕೆ ವಿಶ್ರಾಂತಿ, ದೇಶವಿಡೀ ಸ್ವಾತಂತ್ರ್ಯ ಇತ್ಯಾದಿ ಶಬ್ದಗಳು ಕೊನೆಯ ವಾಕ್ಯಭಾಗ 10 ಬಾರಿ ಹೇಳಲ್ಪಟ್ಟಿದೆ. ಪ್ರಿಯರೇ, ಈ ಅಧ್ಯಾಯದಲ್ಲಿನ ಪ್ರತಿಯೊಂದು ವಿಚಾರವು ದೇವರು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಸಂಬಂಧಿಸಿದ್ದಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ನಾವು ಸಬ್ಬತ್ ವರ್ಷ ಎಂಬ ವಿಚಾರವನ್ನು ಧ್ಯಾನ ಮಾಡಲಿದ್ದೇವೆ. ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಯಾಜಕಾಂಡ ಪುಸ್ತಕ 25ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಯೆಹೋವನು ಸೀನಾಯಿ ಬೆಟ್ಟದಲ್ಲಿ ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸು, ನಾನು ನಿಮಗೆ ಕೊಡುವ ದೇಶಕ್ಕೆ ನೀವು ಬಂದಾಗ ಆ ದೇಶವು ಯೆಹೋವನಿಗೆ ಸಬ್ಬತ್ ಕಾಲವನ್ನು ಆಚರಿಸಬೇಕು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಆಶ್ಚರ್ಯಕರವಾದದ್ದು. ಮನುಷ್ಯನಿಗೆ ಸಬ್ಬತ್ ಇರುವಂತೆಯೇ ದೇಶಕ್ಕೂ ಒಂದು ಸಬ್ಬತ್ ಇದೆ. 7ನೆಯ ದಿನ ಮಾನವನಿಗೆ, 7ನೇ ವರ್ಷ ದೇಶಕ್ಕಾಗಿ ನೇಮಿಸಲ್ಪಟ್ಟಿತ್ತು. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಯಾಜಕಾಂಡ ಪುಸ್ತಕ 25ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ, 6 ವರ್ಷಗಳು ನೀವು ಹೊಲದಲ್ಲಿ ಬೀಜವನ್ನು ಬಿತ್ತಬಹುದು, ದ್ರಾಕ್ಷೆ ತೋಟದ ಕೆಲಸವನ್ನು ನಡೆಸಬಹುದು, ಹೊಲ ತೋಟಗಳ ಬೆಳೆಗಳನ್ನು ಸಂಗ್ರಹಿಸಬಹುದು. ಆದರೆ 7ನೇ ವರ್ಷವು ಯಾವ ಬೇಸಾಯವೂ ನಡೆಯಬಾರದ ವಿಶ್ರಾಂತಿ ಕಾಲವಾಗಿಯೂ ಯೆಹೋವನಿಗೆ ಆಚರಿಸಬೇಕಾದ ಸಬ್ಬತ್ ಕಾಲವಾಗಿಯೂ ಇರಬೇಕು. ಹೊಲದಲ್ಲಿ ಬೀಜವನ್ನು ಬಿತ್ತಬಾರದು, ದ್ರಾಕ್ಷೆ ತೋಟದ ಕೆಲಸವನ್ನು ನಡೆಸಬಾರದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸಬ್ಬತ್ ವರ್ಷವು ಭೂಮಿಗೆ ಸಂಬಂಧಪಟ್ಟದೆಂದು ಇದರಿಂದ ಸ್ಪಷ್ಟವಾಗಿ ತಿಳಿಯುತ್ತದೆ. ಮಾನವನಿಗೂ ಭೂಮಿಗೂ ಒಂದು ಶಾಪ ಬಂದಿತ್ತು. ಅದೇನೆಂದರೆ, ಮಾನವನು ಬೆವರು ಸುರಿಸಿ ದುಡಿಯಬೇಕೆಂದು ಭೂಮಿಯಿಂದ ಬೆಳೆದ ಆಹಾರವನ್ನು ಉಣ್ಣಬೇಕಾಗಿತ್ತು. ಆದರೆ ಈ ಶಾಪವು ಭೂಮಿಯ ಮೇಲಿಂದ ತೆಗೆಯಲ್ಪಡುವ ಒಂದು ದಿನ ಬರುತ್ತದೆ. ಈ ವಿಚಾರವನ್ನು ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 20ನೇ ವಚನದಿಂದ 22ನೇ ವಚನದವರೆಗೆ ಓದುವಾಗ ತಿಳಿದುಕೊಳ್ಳುತ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಯಾಜಕಾಂಡ ಪುಸ್ತಕ 25ನೇ ಅಧ್ಯಾಯ 5ರಿಂದ 7 ವಚನಗಳನ್ನು ಗಮನಿಸೋಣ. ಈ ವಚನ ಭಾಗಗಳ ಮುಖ್ಯಾಂಶಗಳು ಏನೆಂದರೆ, ಸಬ್ಬತ್ತು ವರ್ಷದಲ್ಲಿ ಜನರ ಅಗತ್ಯಕತೆಗಳು ಹೀಗೆ ಪೂರೈಸಲ್ಪಡುತ್ತದೆಂದು ಇದು ತಿಳಿಸುತ್ತದೆ. ಭೂಮಿ ಎಷ್ಟು ಫಲವತ್ತಾಗಿತ್ತೆಂದರೆ ಪ್ರತಿ ವರ್ಷವೂ ಬೆಳೆ ನೆಡಬೇಕಾಗಿರಲಿಲ್ಲ. ಅಬ್ರಹಾಮನ ದಿನದಲ್ಲಿ ಯುಪ್ರಟಿಸ್ ಕಣಿವೆ ಭಾಗದಲ್ಲಿ ಬೆಳೆ ನೆಡಬೇಕಾದ ಅಗತ್ಯವೇ ಇರಲಿಲ್ಲ. ಆಹಾರ ಧಾನ್ಯಗಳು ತನ್ನಿಂದ ತಾನೇ ಬೆಳೆಯುತ್ತಿದ್ದವು. ಇಸ್ರಾಯೇಲ್ ಭೂಮಿಯಲ್ಲಿ ಬೆಳೆದ ಬೆಳೆಗಳು ಯಜಮಾನನಿಗೆ, ಅವನ ಆಳುಗಳಿಗೆ ಹಾಗೂ ಪರದೇಶಸ್ಥರಿಗೆ ಸಾಕಾಗುವಷ್ಟಿದ್ದವು. ಕರ್ತನಲ್ಲಿ ಪ್ರಿಯರೇ, ದೇವರು ಇಸ್ರಾಯೇಲರಿಗೆ ಅನೇಕ ಪಾಠಗಳನ್ನು ಕಲಿಸುತ್ತಾ ಇದ್ದನು. ಅವರು ಯಾರೂ ಭೂಮಿಯನ್ನು ಕೊಳ್ಳೆ ಹೊಡೆದು ಬಡವರಿಗೆ ಏನೂ ಸಿಕ್ಕದಂತೆ ಮಾಡಬಾರದೆಂದು ದೇವರು ಆಶಿಸಿದನು. ದೇವರು ಭೂಮಿಯನ್ನೂ ಬಡವರನ್ನು ನೋಡಿಕೊಳ್ಳುತ್ತಿದ್ದನು. ಭೂಮಿಗೆ ಶಾಪ ಉಂಟೆಂದು, ಅದು ಶಾಪ ವಿಮೋಚನೆಯಾಗಿ ಸಮೃದ್ಧಿಯಾಗಿ ಬೆಳೆ ಕೊಡುವ ಕಾಲ ಬರುತ್ತದೆಂದು ಅವರಿಗೆ ತಿಳಿಸಿದನು. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ಜುಬಿಲಿ ಸಂವತ್ಸರ ಎಂಬುದನ್ನು ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 25ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ, ಅದಲ್ಲದೆ 7 ವರ್ಷಕ್ಕೊಂದರಂತೆ 7 ಸಬ್ಬತ್ ವರ್ಷಗಳನ್ನು ಲೆಕ್ಕಿಸಬೇಕು. ಆ 7 ಸಬ್ಬತ್ ಸಂವತ್ಸರಗಳ ಕಾಲವು ಅಂದರೆ 41 ವರ್ಷಗಳು ಕಳೆದ ಮೇಲೆ ಎಂಬುದಾಗಿ. ಪ್ರಿಯರೇ, ಇದು 7ರ ಲೆಕ್ಕದಲ್ಲಿ ಮುಂದುವರಿಯುತ್ತಾ ಇರುತ್ತದೆ. 7 ಸಬ್ಬತ್ತು ವರ್ಷಗಳು ಅಂದರೆ 49 ವರ್ಷಗಳು. ಆ ಬಳಿಕ ಬರುವ 50ನೇ ವರ್ಷವನ್ನು ಜುಬಿಲಿ ವರ್ಷವೆಂದು ಆಚರಿಸಬೇಕು. ಈ ಅವಧಿ ಅತಿ ಹೆಚ್ಚಿನದು, 50 ವರ್ಷಗಳು. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಯಾಜಕಾಂಡ ಪುಸ್ತಕ 25ನೇ ಅಧ್ಯಾಯ 9ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, 7ನೇ ತಿಂಗಳಿನ 10ನೆಯ ದಿವಸದಲ್ಲಿ ನಿಮ್ಮ ದೇಶದಲ್ಲೆಲ್ಲ ಕೊಂಬಿನ ಧ್ವನಿಯನ್ನು ಮಾಡಿಸಬೇಕು. ಸಕಲ ದೋಷ ಪರಿಹಾರಕವಾದ ಆ ದಿನದಲ್ಲೇ ನಿಮ್ಮ ದೇಶದಲ್ಲೆಲ್ಲ ಆ ಕೊಂಬಿನ ಧ್ವನಿಯನ್ನು ಮಾಡಿಸಬೇಕು ಎಂಬುದಾಗಿ. ಪ್ರಿಯರೇ, ಇಸ್ರಾಯೇಲ್ ದೇಶದ ಸಬ್ಬತ್ ಲೆಕ್ಕಗಳ ಅತ್ಯುನ್ನತ ಬಿಂದು ಇದೇ ಆಗಿದೆ. ಅದು ಸೇನಾತ್ ಹಯಾಬೇಲ್ ಅಂದರೆ ಜುಬಿಲಿ ಸಂವತ್ಸರವು. ಅನೇಕ ವಿಚಾರಗಳಲ್ಲಿ ಇದು ಮೋಶೆಯ ಆರ್ಥಿಕತೆಯ ಅತ್ಯಂತ ಸಂತಸದ ಸಮಯವಾಗಿತ್ತು. ಕೆನರೇನ್ ಹಯೋಬೇಲ್ ಅಂದರೆ ಟಗರಿನ ಕೊಂಬು ಎಂದರ್ಥ. ಯೋಬೇಲ್ ಅಂದರೆ ತುತೂರಿ ಎಂಬ ಅರ್ಥವಾಯಿತು. ಅದಯ ಜುಬಿಲಿ ಎಂಬುದಾಗಿ 21 ಬಾರಿ ಭಾಷಾಂತರವಾಗಿದೆ. 5 ಬಾರಿ ಟಗರಿನ ಕೊಂಬು ಎಂಬುದಾಗಿ ಭಾಷಾಂತರವಾಗಿದೆ. 1 ಸಾರಿ ಮಾತ್ರ ತುತೂರಿ ಎಂದಿದೆ.
ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಯಾಜಕಾಂಡ ಪುಸ್ತಕ 25ನೇ ಅಧ್ಯಾಯ 10ನೇ ವಚನವನ್ನು ನೋಡೋಣ. ನೀವು 50ನೆಯ ವರ್ಷವನ್ನು ದೇವರಿಗೆ ಮೀಸಲಾದ ವರ್ಷವೆಂದು ಭಾವಿಸಿ ಅದರಲ್ಲಿ ದೇಶದ ನಿವಾಸಿಗಳೆಲ್ಲರಿಗೂ ಬಿಡುಗಡೆಯಾಯಿತೆಂಬುದಾಗಿ ಸಾರಬೇಕು. ಅದು ಜುಬಿಲಿ ಸಂವತ್ಸರವಾದುದರಿಂದ ನೀವೆಲ್ಲರೂ ನಿಮ್ಮ ನಿಮ್ಮ ಸ್ವಂತ ಭೂಮಿಗಳಿಗೆ ಸ್ವಜನರ ಬಳಿಗೂ ಹೋಗಿ ಇರಬಹುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ದಿನದಲ್ಲಿ ಜನರು ಭೂಮಿಯನ್ನು ಮಾರಾಟ ಮಾಡಬಹುದಿತ್ತು. ಆದರೆ ಜುಬಿಲಿ ವರ್ಷದಲ್ಲಿ ಆ ಭೂಮಿಯು ಮೂಲದನಿಗೆ ಸೇರತಕ್ಕದ್ದು. ಹೀಗೆ ಆ ಭೂಮಿಯು ಮೂಲದನಿಯ ಕೈಬಿಡದಂತೆ ದೇವರು ಏರ್ಪಾಟು ಮಾಡಿದ್ದನು. ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ನಮ್ಮ ಧ್ಯಾನದಲ್ಲಿ ಯಾಜಕಾಂಡ ಪುಸ್ತಕ 25ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಆ 50ನೇ ವರ್ಷದಲ್ಲಿ, ಅಂದರೆ ಜುಬಿಲಿ ಸಂವತ್ಸರದಲ್ಲಿ ನೀವು ಬೀಜವನ್ನು ಬಿತ್ತಬಾರದು, ತಾನಾಗಿ ಬೆಳೆದ ಪೈರನ್ನು ಕೂಡಿಸಿಟ್ಟುಕೊಳ್ಳಬಾರದು. ನೀವು ನೋಡಿಕೊಳ್ಳದೆ ಬಿಟ್ಟ ದ್ರಾಕ್ಷೇಲತೆಗಳಲ್ಲಿ ಆದ ಹಣ್ಣನ್ನು ಸಂಗ್ರಹಿಸಬಾರದು. ಅದು ಜುಬಿಲಿ ವರ್ಷವಾದ್ದರಿಂದ ನೀವು ಅದನ್ನು ಮೀಸಲಾದದೆಂದು ಭಾವಿಸಬೇಕು. ಹೊಲದಲ್ಲಿ ತಾನಾಗಿ ಬೆಳೆದದನ್ನು ಊಟ ಮಾಡಬಹುದು ಎಂಬುದಾಗಿ. ಪ್ರಿಯರೇ, ಜುಬಿಲಿ ಸಂವತ್ಸರದ ಬೆನ್ನಿಗೆ ಸಬ್ಬತ್ ವರ್ಷ ಬರುತ್ತದೆ. ಆಗ ಭೂಮಿಯಲ್ಲಿ ಯಾವ ಬೆಳೆಯನ್ನೂ ಬೆಳೆಯಕೂಡದು. ದೇವರು ಅವರಿಗೆ ಬೇಕಾದದನ್ನು ಒದಗಿಸುತ್ತೇನೆಂದು ಹೇಳಿದ್ದಾನೆ. ಆದರೆ ಅವರು ದೇವರಿಗೆ ವಿಧೇಯರಾಗಬೇಕಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಯಾಜಕಾಂಡ ಪುಸ್ತಕ 25ನೇ ಅಧ್ಯಾಯ 13ನೇ ವಚನದಿಂದ 24ನೇ ವಚನದವರೆಗೆ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳು ನಮಗೆ ತಿಳಿಸುವುದೇನೆಂದರೆ, ಮೂಲ ಯಜಮಾನನಿಗೆ ಎಲ್ಲ ಆಸ್ತಿ ಸಂಪತ್ತುಗಳು ಹಿಂದಿರುಗಿಸಲ್ಪಡಬೇಕೆಂದು ಮತ್ತು ಒಬ್ಬನು ತನಗೆ ತುಂಬ ಆಸ್ತಿ ಸಂಪಾದಿಸಿಕೊಂಡು ಮತ್ತೊಬ್ಬನು ಬಡವನಾಗುವುದನ್ನು ಈ ಕ್ರಮವು ತಪ್ಪಿಸುತ್ತದೆ. ಇಸ್ರಾಯೇಲ್ಯರಲ್ಲಿ ಒಂದು ಸಮತೂಕವು ಉಂಟಾಗುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ಆಸ್ತಿಯನ್ನು ಬಿಡಿಸಿಕೊಳ್ಳುವುದು ಎಂಬ ವಿಚಾರವನ್ನು ಧ್ಯಾನಿಸೋಣ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಯಾಜಕಾಂಡ ಪುಸ್ತಕ 25ನೇ ಅಧ್ಯಾಯ 25ನೇ ವಚನದಿಂದ 27ನೇ ವಚನದವರೆಗೆ ನೋಡುವಾಗ, ನಿಮ್ಮ ಸಹೋದರರಲ್ಲಿ ಒಬ್ಬನು ಬಡವನಾಗಿ ತನ್ನ ಭೂಸ್ಥಿತಿಯಲ್ಲಿ ಏನಾದರೂ ಮಾರಿಕೊಂಡರೆ ಅವನ ಸಮೀಪವಾದ ಬಂಧುವು ಅದನ್ನು ಬಿಡಿಸಿಕೊಳ್ಳಬೇಕು. ಬಿಡಿಸುವ ಬಂಧುವು ಇಲ್ಲದೆ ಹೋದ ಪಕ್ಷಕ್ಕೆ ಮಾರಿದವನೇ ಸ್ಥಿತಿವಂತನಾಗಿ ಅದನ್ನು ಬಿಡಿಸಿಕೊಳ್ಳುವಷ್ಟು ಹಣವನ್ನು ಸಂಪಾದಿಸಿದರೆ ಆ ಭೂಮಿಯನ್ನು ಮಾರಿದಂದಿನಿಂದ ಕಳೆದ ವರ್ಷಗಳನ್ನು ಬಿಟ್ಟು ಮಿಕ್ಕ ಕ್ರಯವನ್ನು ಕೊಟ್ಟು ತನ್ನ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಬಹುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಒಂದು ಜುಬಿಲಿ ವರ್ಷದಿಂದ ಇನ್ನೊಂದು ಜುಬಿಲಿ ವರ್ಷಕ್ಕೆ ತುಂಬ ಕಾಲದ ಅಂತರವಿತ್ತು. ಒಂದು ಜುಬಿಲಿ ಮುಗಿದ ಸ್ವಲ್ಪ ಕಾಲದಲ್ಲೇ ಒಬ್ಬನು ತನ್ನ ಭೂಮಿಯನ್ನು ಕಳಕೊಂಡರೆ ಮುಂದಿನ ಜುಬಿಲಿಗೆ ಆ ಭೂಮಿಯನ್ನು ತನ್ನದಾಗಿ ಪಡೆದುಕೊಳ್ಳುವಾಗ ಅವನಿಗೆ ದೊರಕದೆ ಅವನು ಸಾಯಬಹುದು. ಇಂಥ ಭೂಮಿಯ ಮರುಸ್ಥಾಪನೆಗೆ ದೇವರು ಬೇರೊಂದು ಏರ್ಪಾಡು ಮಾಡಿದ್ದಾನೆ. ಅಂಥವನ ಸಂಬಂಧಿಕರಲ್ಲಿ ಒಬ್ಬನು ಐಶ್ವರ್ಯವಂತನಾಗಿದ್ದು ಅವನಿಗೆ ಮನಸ್ಸಿದ್ದರೆ ಆ ಬಡವನ ಆಸ್ತಿಯನ್ನು ಅವನು ಕೊಂಡುಕೊಳ್ಳಬಹುದು. ಬನ್ನಿರಿ ಪ್ರೇರೆ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಯಾಜಕಾಂಡ ಪುಸ್ತಕ 25ನೇ ಅಧ್ಯಾಯ 28ನೇ ವಚನದಿಂದ 34ನೇ ವಚನವನ್ನು ಓದಿಕೊಳ್ಳುವಾಗ, ಪ್ರಿಯರೇ, ಇಲ್ಲಿ ನಾವು ಕಂಡುಕೊಳ್ಳುವಂಥ ಬಹು ಅಮೂಲ್ಯವಾದ ವಿಚಾರದ ಸತ್ಯವೇನೆಂದರೆ, ಆಸ್ತಿಯಲ್ಲಿರುವ ಮನೆ ಕಟ್ಟಡಗಳ ಕುರಿತಾಗಿಯೂ ನಿಯಮಗಳು ಮಾಡಲ್ಪಟ್ಟಿವೆ. ಸಮಯಕ್ಕನುಸಾರ ಬೆಳೆಯ ಇಳಿತವನ್ನು ಗಮನಕ್ಕೆ ತೆಗೆದುಕೊಳ್ಳಲಾಗಿದೆ. ಲೇವಿಯರಿಗೆ ಬೇರೆಯೇ ನಿಯಮಗಳಿದ್ದವು. ಪ್ರೀತಿಯುಳ್ಳ ದೇವಜನರೇ, ಎಷ್ಟೊಂದು ಅದ್ಭುತವಾದ ನಿಯಮಗಳನ್ನು ದೇವರು ಕೊಟ್ಟಿದ್ದಾನಲ್ಲವೇ? ಆತನ ಜನರು ಈ ನಿಯಮಗಳಿಗೆ ವಿಧೇಯರಾದಾಗ ಎಲ್ಲವೂ ಆಶೀರ್ವಾದದಾಯಕವಾಗಿತ್ತು. ಹೌದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ಕೂಡ ನಾವು ದೇವರಿಗೆ ವಿಧೇಯರಾದಾಗ ದೇವರು ನಮ್ಮ ಜೀವಿತವನ್ನು ಆಶೀರ್ವಾದ ನಿಧಿಯಾಗಿ ಮಾರ್ಪಡಿಸುತ್ತಾನೆ. ಬನ್ನಿರಿ, ಮುಂದುವರೆದು ನಾವು ನಮ್ಮ ಕಾರ್ಯಕ್ರಮದ ಕೊನೆಯ ಭಾಗಗಳಿರುವಾಗ ವ್ಯಕ್ತಿಗಳನ್ನು ಬಿಡಿಸಿಕೊಳ್ಳುವುದು ಎಂಬ ವಿಚಾರವನ್ನು ನೋಡೋಣ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಯಾಜಕಾಂಡ ಪುಸ್ತಕ 25ನೇ ಅಧ್ಯಾಯ 35 ಮತ್ತು 36, 37ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ, ನಿಮ್ಮಲ್ಲಿ ಒಬ್ಬ ಸಹೋದರನು ಬಡತನದಿಂದ ಗತಿಹೀನನಾದರೆ ಅವನು ಬದುಕಿಕೊಳ್ಳುವಂತೆ ನೀವು ಅವನನ್ನು ನಿಮ್ಮ ನಡುವೆ ಇಳುಕೊಂಡ ಪರವಾಸಿಯೆಂದು ಉದ್ಧಾರ ಮಾಡಬೇಕು. ನೀವು ಅವನಿಂದ ಬಡ್ಡಿಯನ್ನಾಗಲಿ ಲಾಭವನ್ನಾಗಲಿ ತೆಗೆದುಕೊಳ್ಳಬಾರದು. ಅವನು ನಿಮ್ಮ ಬಳಿಯಲ್ಲಿ ಬದುಕುವಂತೆ ನೀವು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ನಡೆದುಕೊಳ್ಳಬೇಕು. ನೀವು ಅವನಿಗೆ ಸಾಲ ಕೊಟ್ಟರೆ ಬಡ್ಡಿಯನ್ನು ಕೇಳಬಾರದು, ದವಸ ಕೊಟ್ಟರೆ ಲಾಭವನ್ನು ಕೇಳಬಾರದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ,
ದುರದೃಷ್ಟವಂತರ ಕುರಿತು ದೇವರು ವಿಶೇಷ ಲಕ್ಷ್ಯ ತೆಗೆದುಕೊಳ್ಳುತ್ತಾನೆ. ಅಂಥವರಿಗೆ ಸಹಾಯ ಮಾಡತಕ್ಕದ್ದು ಅವರ ಸ್ಥಿತಿಯನ್ನು ದುರುಪಯೋಗ ಪಡಿಸಿಕೊಳ್ಳಬಾರದು. ದೇವರು ನಮಗೆ ಎಚ್ಚರಿಕೆಯನ್ನು ಈ ಮೂಲಕ ಕೊಡುತ್ತಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದುವರಿದು ನಮ್ಮ ಧ್ಯಾನದಲ್ಲಿ ಯಾಜಕಾಂಡ ಪುಸ್ತಕ 25ನೇ ಅಧ್ಯಾಯ 38ನೇ ವಚನದಿಂದ 46ನೇ ವಚನಗಳನ್ನು ಗಮನಿಸುವಾಗ ಈ ವಾಕ್ಯ ಭಾಗಗಳು ಕೂಡ ನಮಗೆ ತಿಳಿಯಪಡಿಸುವಂಥ ಮುಖ್ಯ ವಿಚಾರಗಳು ಏನೆಂದರೆ, ಕಡಿಮೆ ಬುದ್ಧಿಯಿರುವ ಬಡ ಸಹೋದರನು ಗುಲಾಮನಾಗದಂತೆ ಅವನಿಗೆ ಸಹಾಯ ಮಾಡಬೇಕು. ಅವನನ್ನು ಸಂಬಳಕ್ಕಿರುವ ಸೇವಕನಂತೆ ನೋಡಬೇಕು, ಗುಲಾಮನಂತಲ್ಲ. ಪರದೇಶದವರನ್ನು ಮಾತ್ರ ಗುಲಾಮರಾಗಿ ಇಟ್ಟುಕೊಳ್ಳಬಹುದು. ಗುಲಾಮತನದ ಜಗತ್ತಿನಲ್ಲಿ ಇದು ಸುಧಾರಣೆಯ ದೊಡ್ಡ ಹೆಜ್ಜೆಯಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗ ನಾವು ಬಂದಿರುವಾಗ ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಯಾಜಕಾಂಡ ಪುಸ್ತಕ 25ನೇ ಅಧ್ಯಾಯ 47ನೇ ವಚನದಿಂದ 55ನೇ ವಚನದವರೆಗೆ ದಯವಿಟ್ಟು ನೀವು ನಿಮ್ಮ ಸತ್ಯವೇದದಲ್ಲಿ ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳು ನಮಗೆ ತಿಳಿಸುವುದೇನೆಂದರೆ, ಒಬ್ಬನು ತನ್ನ ಭೂಮಿಯನ್ನು ಕಳಕೊಂಡದ್ದು ಮಾತ್ರವಲ್ಲದೆ ತನ್ನನ್ನು ಮಾರಿಕೊಳ್ಳಬೇಕಾದ ಸ್ಥಿತಿಗೆ ಇಳಿದ ವ್ಯಕ್ತಿಯ ಜೀವಿತಕ್ಕೆ ಜುಬಲಿ ಸಂವತ್ಸರದ ನಿಯಮವನ್ನು ಇಲ್ಲಿ ಅನ್ವಯಿಸಲಾಗಿದೆ. ಸಮೀಪ ಬಂಧು ಒಬ್ಬನು ಆತನಿಗಿರುವುದಾದರೆ ಅಂಥವನ ಸಹಾಯ ಪಡೆಯಬಹುದು. ಪ್ರೀತಿಯುಳ್ಳ ದೇವಜನರೇ, ನನಗೂ ನಿಮಗೂ ಒಬ್ಬ ಸಮೀಪ ಬಂಧು ವಿಮೋಚಕನಿದ್ದಾನೆ. ಆತನು ತುಂಬ ಐಶ್ವರ್ಯವಂತನಾಗಿದ್ದಾನೆ. ಆದರೂ ನಮಗೋಸ್ಕರ ಆತನು ಬಡವನಾಗಲು ಒಪ್ಪಿಕೊಂಡು ನಮ್ಮನ್ನು ಬಿಡಿಸುವುದಕ್ಕಾಗಿ ತನ್ನ ಅಮೂಲ್ಯ ರಕ್ತವನ್ನು ಚೆಲ್ಲಿದ್ದಾನೆ. ಆತನು ನಮ್ಮನ್ನು ಬಿಡುಗಡೆ ಮಾಡಿದ್ದು ಮಾತ್ರವಲ್ಲದೆ ಶಾಪಗ್ರಸ್ತ ಭೂಮಿಗಾಗಿ ದಂಡ ತೆತ್ತಿದ್ದಾನೆ. ಈಗ ಭೂಮಿಗಿರುವ ಶಾಪದಿಂದಲೂ ಅದು ಬಿಡಲ್ಪಡುತ್ತದೆ. ಈ ಸಮೀಪ ಬಂಧು ವಿಮೋಚಕನ ನಿಯಮವು ನಮ್ಮ ಸಮೀಪ ಬಂಧು ವಿಮೋಚಕನಾಗಿರುವ ಕರ್ತನಾದ ಯೇಸುವಿಗೆ ಅನ್ವಯವಾಗುತ್ತದೆ. ಆದುದರಿಂದ ಕೃಪಾಸಮಯವಿರುವಾಗಲೇ ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಬಳಿಗೆ ಬರೋಣ. ಆತನಿಂದ ಪಾಪ ವಿಮೋಚನೆಯನ್ನು ಹೊಂದಿಕೊಂಡವರಾಗಿ, ಆತನೊಟ್ಟಿಗೆ ಆತನ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿ ನಮ್ಮ ಜೀವಿತದಲ್ಲಿ ಮುಂದೆ ಸಾಗೋಣ. ದೇವರ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಸಮಗ್ರ ಸತ್ಯವೇದ ಅಧ್ಯಯನದಲ್ಲಿ ಇಂದು ನಾವು ಆತನ ಸೇವೆ ಮಾಡಬೇಕಾದರೆ ಆತನನ್ನು ಸೇವಿಸಬೇಕು ಮತ್ತು ಆತನಿಗಾಗಿ ಮಾಡುವ ಯಾವುದನ್ನಾದರೂ ಪವಿತ್ರಾತ್ಮನ ಮೂಲಕ ಆತನ ಬೆಳಕಿನಲ್ಲಿ ಮಾಡಿದ್ದಾಗಿರಬೇಕು. ಜುಬಿಲಿ ಸಂವತ್ಸರದಲ್ಲಿ ಆಸ್ತಿಯನ್ನು, ವ್ಯಕ್ತಿಗಳನ್ನು ಬಿಡಿಸಿಕೊಳ್ಳುವುದು ಹಾಗೂ ಇನ್ನೂ ಅನೇಕ ಬಹು ಅಮೂಲ್ಯವಾದ ಸತ್ಯಗಳನ್ನು ತಿಳಿದುಕೊಂಡೆವು. ಆತನು ಬೋಧಿಸಿದ ವಿಷಯಗಳಿಗೆ ವಿಧೇಯರಾಗಿ ನಮ್ಮ ಜೀವಿತದಲ್ಲಿ ನಾವು ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು, ಸತ್ಯವಂತನು, ಸರ್ವಜ್ಞಾನಿಯಾಗಿರುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ಪಾದ ಬಳಿಗೆ ಬಂದು ಬೇಡುವಂಥ ಕೃಪಾ ಅವಕಾಶ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಈ ಕೃಪಾ ಸಮಯದಲ್ಲಿ ಮಕ್ಕಳಿಗಾಗಿಯೂ ಕುಟುಂಬಗಳಿಗಾಗಿಯೂ ನಿನ್ನ ಬಳಿ ಬೇಡುತ್ತಾ ಇದ್ದೇವೆ. ಪ್ರತಿಯೊಂದು ಮಕ್ಕಳನ್ನು ಕರುಣ ಮಾಡು ಸ್ವಾಮಿ. ಅವರು ಬೆಳೆಯುತ್ತಾ ಬರುತ್ತಿರುವಾಗ ನಿನ್ನ ಜ್ಞಾನ ತಿಳುವಳಿಕೆಯಲ್ಲಿ ಬೆಳೆಯುವಂತೆ ಸಹಾಯ ಮಾಡು. ಪ್ರತಿಯೊಂದು ಕುಟುಂಬದ ಯಜಮಾನನು ನೀನಾಗಿದ್ದುಕೊಂಡು ಕುಟುಂಬಗಳನ್ನು ನಿನ್ನ ಪ್ರೀತಿಯಲ್ಲಿ ನಡೆಸಬೇಕಾಗಿ ಬೇಡುತ್ತೇವೆ. ಯಾರ ಕುಟುಂಬದಲ್ಲಿ ಸಮಸ್ಯೆಗಳಿದೆಯೋ, ಒತ್ತಡಗಳಿದೆಯೋ, ಕಣ್ಣೀರಿದೆಯೋ, ಅವುಗಳಿಂದ ಅವರಿಗೆ ಬಿಡುಗಡೆ ಕೊಟ್ಟು ನಿನ್ನ ಜೊತೆಯಾಗಿ ತಮ್ಮ ಕುಟುಂಬವರು ಕಟ್ಟುತ್ತಾ ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದೇವರ ವಾಕ್ಯದ ಅಧ್ಯಯನದಲ್ಲಿ ನೀವು ಪಡೆದುಕೊಂಡ ಗೂಢಾರ್ಥಗಳನ್ನು, ಸಂತೋಷವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ಇತರರು ಕೂಡ ಅದನ್ನು ಅನುಭವಿಸುವಂತಾಗಲು ಹಿಂದೆ ನಮಗೆ ಕರೆ ಮಾಡಿರಿ. ನೀವು ಹೀಗೆ ಮಾಡುವುದಕ್ಕಾಗಿ ವಂದನೆಗಳು. ತಿರುಗಿ ಭೇಟಿಯಾಗೋಣ. ದೇವರ ಕೃಪೆ ಸದಾ ನಿಮ್ಮ ಸಂಗಡವಿರಲಿ.